In our country, three categories of crops are grown. Kharif crops, the crop which are grown in rainy season, that is called Kharif crops. ರೈನಿ ಸೀಸನಲ್ಲಿ ಆಗುವ ಕ್ರಾಪ್ಸನ್ನು ಖರೀಫ್ ಕ್ರಾಪ್ಸ್ ಎಂದು ಕರೀತಾರೆ. ರೈನಿ ಸೀಸನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಎಂದರೆ ಜೂನಿನಿಂದ ಸೆಪ್ಟೆಂಬರ್ವರೆಗೆ ರೈನಿ ಸೀಸನ್. ಆ ಸಮಯದಲ್ಲಿ ಯಾವ ಎಲ್ಲ ಗಿಡಗಳನ್ನು ನೆಡ್ತೇವೆ ಅದಕ್ಕೆ ಖರೀಫ್ ಕ್ರಾಪ್ಸ್ ಎಂದು ಕರೀತಾರೆ. ಎಕ್ಸಾಂಪಲ್ ಪ್ಯಾಡಿ, ಮೇಸ್, ಸೋಯಾಬೀನ್, ಗ್ರೌಂಡ್ನಟ್, ಕಾಟನ್ ಎಕ್ಸೆಟ್ರಾ ಆರ್ ಖರೀಫ್ ಕ್ರಾಪ್ಸ್. ಅಂದರೆ ಭತ್ತ, ಪ್ಯಾಡಿ ಅಂದರೆ ಭತ್ತ, ಮೇಯ್ಸ್ ಅಂದರೆ ಜೋಳ, ಗ್ರೌಂಡ್ನಟ್ ಕಡಲೆಕಾಯಿ, ಸೋಯಾಬೀನ್, ಕಾಟನ್ ಇವುಗಳನ್ನೆಲ್ಲ ಮಳೆಗಾಲದ ಸಮಯದಲ್ಲಿ ಬಿತ್ತನೆ ಮಾಡ್ತಾರೆ. ಆ ಸಮಯದಲ್ಲಿ ಬಿತ್ತನೆ ಮಾಡೋ ಧಾನ್ಯಗಳನ್ನು, ಬೀಜಗಳನ್ನು, ಕ್ರಾಪ್ಸನ್ನು ಖರೀಫ್ ಕ್ರಾಪ್ಸ್ ಎಂದು ಕರೀತಾರೆ. ರಾಬಿ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಇನ್ ವಿಂಟರ್ ಸೀಸನ್. ಚಳಿಗಾಲದಲ್ಲಿ ಯಾವ ಕ್ರಾಪ್ಸ್ ಮಾಡ್ತೇವೆ ಅವುಗಳನ್ನು ರಾಬಿ ಕ್ರಾಪ್ಸ್ ಎಂದು ಕರೀತಾರೆ. ದ್ಯಾಟ್ ಈಸ್ ಅಕ್ಟೋಬರ್ ಟು ಮಾರ್ಚ್. ವಿಂಟರ್ ಸಮಯ ಯಾವಾಗ ಬರ್ತದೆ? ಚಳಿಗಾಲ ಅಕ್ಟೋಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಬರುವ ಚಳಿಗಾಲದ ಸಮಯದಲ್ಲಿ ನೆಡುವ ಗಿಡಗಳಿಗೆ ರಾಬಿ ಕ್ರಾಪ್ಸ್ ಎಂದು ಹೆಸರು. ಎಕ್ಸಾಂಪಲ್ ವೀಟ್ ಅಂದರೆ ಗೋಧಿ, ಗ್ರಾಮ್ ಬಟಾಣಿ, ಮಸ್ಟರ್ಡ್ ಸಾಸಿವೆ, ಲಿನ್ಸೀಡ್ ಇವುಗಳನ್ನೆಲ್ಲ ರಾಬಿ ಕ್ರಾಪ್ಸ್ ಎಂದು ಕರೀತಾರೆ. ಜಹೇದ್ ಕ್ರಾಪ್ಸ್ ಆರ್ ಸಮ್ಮರ್ ಕ್ರಾಪ್ಸ್, ಎ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಇನ್ ಸಮ್ಮರ್ ಸೀಸನ್ ಆರ್ ಕಾಲ್ಡ್ ಸಮ್ಮರ್ ಕ್ರಾಪ್ಸ್. ಎಕ್ಸಾಂಪಲ್ ಮೂಂಗ್, ಮಸ್ಕ್ ಮೆಲನ್, ವಾಟರ್ ಮೆಲನ್, ಕುಕುಂಬರ್, gourd and bitter gourd are example of zayed crops. Cultivation of crops involved in the following activities. ಕಲ್ಟಿವೇಷನ್ ಅಂದರೆ ಒಂದು ಸಸ್ಯವನ್ನು ನೆಡುವ ಕ್ರಮಕ್ಕೆ ಕಲ್ಟಿವೇಷನ್. ಒಂದು ಕ್ರಾಪ್ಸ್ ಧಾನ್ಯ ಅವುಗಳನ್ನು ನೆಡುವಾಗ ಫಸ್ಟ್ ಸಾಯಿಲ್ ಪ್ರಿಪರೇಷನ್ ಮಾಡಬೇಕು. ಸಾಯಿಲ್ ಪ್ರಿಪರೇಷನ್ ಇಟ್ ಇನ್ವಾಲ್ವ್ಸ್ ಲೂಸನಿಂಗ್ ಆ್ಯಂಡ್ ಟಿಲ್ಲಿಂಗ್ ಆಫ್ ಸಾಯಿಲ್ ಗಟ್ಟಿ ಇದ್ದರೆ ಗಿಡಗಳ ಬೇರುಗಳು ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಫಸ್ಟ್ ನಾವು ಸಾಯಿಲನ್ನು ಲೂಸ್ ಮಾಡಬೇಕು. ಅದಕ್ಕೆ ಫ್ಲಫಿಂಗ್ ಎಂದು ಕರೀತಾರೆ. ಆ್ಯಂಡ್ ವಾಟರಿಂಗ್, ಫ್ಲಫಿಂಗ್ ಮಾಡಿ ಅವುಗಳಿಗೆ ನೀರು ಹಾಕಿ ಇಡಬೇಕು. ಗದ್ದೆಯನ್ನು ಸರಿಯಾಗಿ ಮೆದುವಾಗಿ ಮಾಡಬೇಕು. ಅದಕ್ಕೆ ಸಾಯಿಲ್ ಪ್ರಿಪರೇಷನ್ ಎಂದು ಹೇಳ್ತಾರೆ. ಸೋಯಿಂಗ್ ಎಂದರೆ ಪ್ರೊಸೆಸ್ ಆಫ್ ಪುಟ್ಟಿಂಗ್ ಸೀಡ್ ಇನ್ ಸಾಯಿಲ್ನಲ್ಲಿ ಸೀಡನ್ನು ಹಾಕುವ ಕ್ರಮಕ್ಕೆ ಸೋಯಿಂಗ್ ಎಂದು ಹೇಳ್ತಾರೆ. ಸೀಡ್ ಬೀಜ, ಯಾವ ಕ್ರಾಪ್ಸಿದ ಬೀಜವನ್ನು ಹಾಕ್ತೇವೆ ಅದಕ್ಕೆ ಸೀಡ್ ಎಂದು ಹೇಳ್ತಾರೆ. ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ಕ್ರಾಪ್ಸನ್ನು ನೆಡುವ ಮೊದಲು, ಕೃಷಿ ಮಾಡುವ ಮೊದಲು ಅದಕ್ಕೆ ನಾವು ಮ್ಯಾನ್ಯೂರನ್ನು ಹಾಕಬೇಕು. ಮ್ಯಾನ್ಯೂರ್ ಎಂದರೆ ಗೊಬ್ಬರವನ್ನು ಹಾಕಬೇಕು. ಫರ್ಟಿಲೈಸರ್, substances which added to the soil in the form of nutrient to improve the production of crops and the fertility of the soil are called manure and fertilizer. Irrigation means supply of water to ಕ್ರಾಪ್ಸಿಗೆ ವಾಟರ್ ಸಪ್ಲೈ ಮಾಡುವುದಕ್ಕೆ ಇರಿಗೇಷನ್ ಎಂದು ಹೇಳ್ತಾರೆ. at appropriate interval is called irrigation. ಮೀನ್ಸ್ ವಾಟರ್ ಸಪ್ಲೈ ಮಾಡೋದು ನಟ್ಟ ಗಿಡಗಳಿಗೆ. ಪ್ರೊಟೆಕ್ಷನ್ ಫ್ರಾಮ್ ವೀಡ್ಸ್ ಎಂದರೆ ಅನ್ವಾಂಟೆಡ್ ಪ್ಲ್ಯಾಂಟ್ಸಿಗೆ ಅಂತ ಹೇಳ್ತಾರೆ ವೀಡ್ಸ್ ಎಂದು ಹೇಳ್ತಾರೆ. ಪ್ಲ್ಯಾಂಟ್ಸ್ ದ್ಯಾಟ್ ಗ್ರೋ ಅಲಾಂಗ್ ವಿತ್ ಕ್ರಾಪ್ಸ್, ಅದು ಕ್ರಾಪ್ಸ್ ಗಿಡಗಳು ಬೆಳೆಯುವಾಗ ಅದರ ಒಟ್ಟಿಗೆ ಕಳೆ ಗಿಡಗಳು ಬರ್ತವೆ. ಆ ಗಿಡಗಳನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಸ್ಟ್ ಬಿ ಬೆಟರ್ ಗ್ರೋತ್ ಆಫ್ ದ ಕ್ರಾಪ್ಸ್. ಅದನ್ನು ಇಲ್ಲದಿದ್ದರೆ ಎಲ್ಲ ನಾವು ಹಾಕಿದ ಮ್ಯಾನ್ಯೂರನ್ನು ವೀಡ್ಸ್ ತಿಂತದೆ. ಬೇರೆ ಗಿಡಗಳು, ಬೇಡದ ಗಿಡಗಳು ತಿಂತವೆ. ಅವುಗಳನ್ನು ತೆಗೆಯಬೇಕು.
These can be controlled by spraying certain chemicals called weedicides. Harvesting, the cutting of crop after it is mature. ಹಾರ್ವೆಸ್ಟಿಂಗ್ ಎಂದರೆ ಕ್ರಾಪ್ಸ್ ಬೆಳೆದ ನಂತರ, ಫಲ ಬಂದ ನಂತರ ಅವುಗಳನ್ನು ಕಟ್ಟಿಂಗ್ ಮಾಡುವ ಕ್ರಮಕ್ಕೆ ಹಾರ್ವೆಸ್ಟಿಂಗ್ ಎಂದು ಹೇಳ್ತಾರೆ. ಒಂದು ಗಿಡ ಬೆಳೆದ ನಂತರ ಅದರಲ್ಲಿ ಫಲ ಬರುವುದು. ಆ ಫಲ ಬಂದ ಸಮಯದಲ್ಲಿ ಅವುಗಳನ್ನು ನಾವು ಕಟ್ ಮಾಡಿ ಕ್ರಾಪ್ಸನ್ನು ತೆಗಿಬೇಕು, ಸಸಿಯನ್ನು. ಆಗ ಆ ಪ್ರೊಸೆಸ್ಸಿಗೆ ಹಾರ್ವೆಸ್ಟಿಂಗ್ ಎಂದು ಹೇಳ್ತಾರೆ. ಸ್ಟೋರೇಜ್, ಇಫ್ ದ ಕ್ರಾಪ್ ಗ್ರೈನ್ ಆರ್ ಟು ಬಿ ಕೆಪ್ಟ್ ಫಾರ್ ಎ ಲಾಂಗ್ ಟೈಮ್. ಕ್ರಾಪ್ಸ್ ಗ್ರೈನನ್ನು, ಯಾವುದು ಪ್ಯಾಡಿ ಆಗಿರ್ಬೋದು, ಮೇಯ್ಸ್ ಆಗಿರ್ಬೋದು, ಅವುಗಳನ್ನು ಸ್ಟೋರ್ ಮಾಡಲಿಕ್ಕೆ ಲಾಂಗರ್ ಟೈಮ್ ಬೇಕು. ದೇ ಶುಡ್ ಬಿ ಸೇಫ್ ಫ್ರಮ್ ಮಾಯಿಸ್ಚರ್. ಅದಕ್ಕೆ ಮಾಯಿಸ್ಚರ್, ನೀರಿನ ಪಸೆ, ಹನಿ, ಇನ್ಸೆಕ್ಟ್, ರ್ಯಾಟ್ ಅವುಗಳಿಂದೆಲ್ಲ ಸೇವ್ ಆಗಿ ಇಡಲಿಕ್ಕೆ ಸ್ಟೋರೇಜ್ ಎಂದು ಹೇಳ್ತೇವೆ. ಹ್ಯೂಮಸ್ ಇಸ್ ಅ ಟಾಪ್ ಲೇಯರ್ ಆಫ್ ದ ಸಾಯಿಲ್. ಟಾಪ್ ಲೇಯರ್ ಆಫ್ ದ ಸಾಯಿಲ್ಗೆ ಹ್ಯೂಮಸ್ ಹೇಳ್ತಾರೆ. That is formed by decaying and decomposition of organic matter like leaves and animals' remains. Dead organism shed leaves or organism by microorganism. Pests are the insect. Pest means insect. ಕೀಟಗಳು ಬರುವುದು. ಇಲ್ಲಿ ಹೆಗ್ಗಣ, that destroy much of our crops yield. ಅವುಗಳು ಬಂದರೆ ಅನೇಕ ತೊಂದರೆಗಳಾಗ್ತವೆ ಕ್ರಾಪ್ಸಿಗೆ. Thus it necessary to save the crops from the pest. ಕೀಟ ಹುಳುಗಳು ತಿನ್ನದಂತೆ ಅದಕ್ಕೆ ನಾವು ಪೆಸ್ಟನ್ನು ಹಾಕ್ತೇವೆ. ನೆಸೆಸರಿ ಟು ಸೇವ್ ದ ಕ್ರಾಪ್ ಫ್ರಮ್ ಪೆಸ್ಟ್.